ಸಾತ್ ಸಂಘ ಕಲಿಸೋದಲ್ಲ, ನೀವು ಅನುಭವಿಸ್ಬೇಕು, ಅದನ್ನು ಅನುಭವಿಸಬಾರ್ದು. ನನ್ನ ಮೇಲೆ ಒಂದೇ ಒಂದು ಸಿಟ್ಟು ಮಾಡಲಿಲ್ಲ ಅವರು, ಒಂದು ದಿವಸ ಸಿಟ್ಟು ಇಲ್ಲ. ಆ ಸಿಟ್ಟಿಲ್ಲದೇ ನನ್ನ ಬದಲು ಮಾಡಿದರು. ಅವರು ಕೈಯೂ ಹಾಗೆ ಒಳ್ಳೆ ಶಕ್ತಿವಂತ ಕೈಯೇ ಅವರಿದು. ನಾದ ಒಂದು ಚಾಪ್ ಒಂದು ಹೊಡೆದ್ರೆ ಹೆದರೋರು ಎಲ್ಲ, ಅಷ್ಟು ತಾಕತ್ತು ಅಂತ ಗುರು ನನಗೆ ಸಿಕ್ಕಿದ್ದು. ಅದು ನನ್ನ ಪುಣ್ಯ. ಅದು ಬರೀ ಕಲೆ ಇದ್ದರೆ ಆಗೋದಿಲ್ಲ, ಸಂಸ್ಕಾರ ಬೇಕು. ಕಲಾವಿದಂಗೆ ಆ ಸಂಸ್ಕಾರ ಬೇಕು. ಈಗ ನಾವು ಸ್ಟೇಜ್ ಮೇಲೆ ಪ್ರೀತಿ ಮಾಡುವ ಎಲ್ಲ ಕಲಾವಿದರು ಸ್ಟೇಜ್ನ ಕೆಳಗೆ ನಮಗೆ ಹಿತ ಆಗ್ತಾರೆ ಅನ್ಲಿಕ್ಕೆ ಆಗೋದಿಲ್ಲ. ಈಗ ಅದು ಒಂದು ಕಾಯ್ದೆ ಇದೆ, ಧಾತಿದ್ದ ಗೀನ ಧಾತಿರ ಕೀಟ ಧಾತಿದ್ದಾಗ ಕೀನ ಕೀನ ತಾತಿತ್ತ ಕೀನ ಧಾತಿರ ಕೀಟ ಧಾತಿ ಧಾಗ ದೀನ ಕೀನ. ಅವ್ರು ಹೇಗೆ ಅಂದರೆ ಈ ಇನ್ಸ್ಟ್ರೂಮೆಂಟಲ್ಲೆಲ್ಲ ನನಗೆ ಆಶ್ಚರ್ಯ ಆಗೋದು. ಗ ಗ ಅರ್ಧ, ಗ ಇಡೀ ಗ ಅರ್ಧ ಗ, ಅದನ್ನು ಬೈಫರ್ಕೇಟ್ ಮಾಡಿ ತೋರಿಸ್ತಾರೆ ಅವರು ತಬಲಾದಲ್ಲಿ, ನಾದದಲ್ಲಿ. ಹೇಗೆ ಅಷ್ಟು ಸೆನ್ಸಿಟಿವ್, ಅಷ್ಟು ನಮಗೆ ಅಕ್ಯುರಸಿಯನ್ನು ಅವರು ಬಯಸ್ತಿದ್ರು, ನಮ್ಗೆ ಹೇಳ್ಕೊಡ್ತಿದ್ರು. ಹಾಗೆ ನಿಮಗೆ ಸಾಧ್ಯ ಆಯ್ತು ಅದು ಮಾಡಿದ್ದಾನೆ ಅಷ್ಟು. ಅದು ಈಗ ಉದಾಹರಣೆಗೆ ಧಾತಿದ್ದಾಗಿ, ಹೌದಾ, ಅದರ ಸಂಘಟನೆಯ ಮುಂದೆ ಧಾತಿದ್ದಾಗ ಅಂತಿದೆ. ಅದು ಗ ಧಾತಿದ್ದಾಗ. ಈಗ ಅದು ಒಂದು ಕಾಯ್ದೆ ಇದೆ, ಧಾತಿದ್ದ ಗೀನ ಧಾತಿರ ಕೀಟ ಧಾತಿದ್ದಾಗ ಕೀನ ಕೀನ ತಾತಿತ್ತ ಕೀನ ಧಾತಿರ ಕೀಟ ಧಾತಿ ಧಾಗ ದೀನ ಕೀನ. ಮತ್ತು ಗ ಅಷ್ಟು, ಇದೆಲ್ಲ ವೆರಿ ಸೆನ್ಸಿಟಿವ್. ನೀವು ಇದನ್ನೆಲ್ಲ ಸ್ಟೇಜ್ ಮೇಲೆ ನಾದದ ಒಂದು ವೆರೈಟಿಯಾಗಿ ಕಾಣ್ಬೋದೇ ಬಿಟ್ಟರೆ, ಸ್ಟೇಜ್ ಮೇಲೆ ಇದು ತುಂಬ ಕಡೆ ಇದನ್ನು ಹೇಳ್ತೇನೆ ಗೊತ್ತು ಮಾಡಲಿಕ್ಕೆ. ವ್ಯೂ ಹೇಗಿರ್ತದೆ, ಒಬ್ಬೊಬ್ಬರು ಒಂದು ಗುರು ಅಂತಾದಾಗ ಅವ್ರ ವ್ಯೂ ಹೇಗಿರ್ತದೆ. ನಾವು ಬೆನ್ನತ್ಕೊಂಡು ಹೋದವರಿಗೆ ಆ ಗುರು ಅವ್ರ ವ್ಯೂ ಈ ಥರ ಹೇಳಿದರೆ ನಾವು ಎಲ್ಲಿ ಹೋಗ್ಬೇಕು? ನಮಗೆ ಹಾದಿ ಎಷ್ಟು ಮಾಡಿಕೊಟ್ಟಂಗಾಯ್ತು. ಅದಕ್ಕೆ ನಾವು ಸೋಲೋದು. ಅಂದರೆ ಸೋಲು ಗುರುವಿನೊಟ್ಟಿಗೆ ಯಾಕೆ ಅಂದರೆ, ವಿಷಯ ಮತ್ತು ಗುರುವಿನೊಟ್ಟಿಗೆ ಯಾಕೆ ಅಂದರೆ, ಎಲ್ಲಿ ತನಕ ವಿಚಾರ ಮಾಡಿದ್ದಾರೆ ಅವರು. ಇದು ಒಂದಂತಲ್ಲ, ಅವ್ರ ವಿಚಾರಗಳೇ ಹಾಗೆ. ಅವರದ್ದು ಈಗ ಡಗ್ಗ, ಈ ಡಗ್ಗವನ್ನು ನನ್ನ ಹತ್ರ ಎಳಿಸಿ ಇನ್ನೂ ಏರ್ಸೋರು ಐ. ಅದು ಹೇಗಿದೆ ಅಂದರೆ, ಇದು ಒಂದು ಚೂರು ಶೇಕ್ ಆಗೋದಿಲ್ಲ. ಅಷ್ಟು ಟೈಟ್ ಮಾಡಿ ಅದ್ರ ಮೇಲೆ ನುಡಿಸು ಅಂತ ಅನ್ನೋರು. ಅದ್ರ ಮೇಲೆ ನುಡಿಸು, ಅಷ್ಟು ಉಚ್ಚಾರ ಕೇಳಬೇಕು ಅವರಿಗೆ. ಅಲ್ಲೇ ಎದುರ ಕೂತಿರ್ತಾರೆ, ಅವ್ರಿಗೆ ಕೇಳಬೇಕು ಎಲ್ಲ ಬೆರಳನ್ನು ಉಚ್ಚಾರ. ಅಷ್ಟು ಸುಲಭ ಅಲ್ಲ. ನೀವು ಒಂದು 4 ಸರಿ ನುಡಿಸೋದ್ರೊಳಗೆ ಸೋಲ್ತದೆ. ಯಾಕೆಂದ್ರೆ ಹಾರ್ಡ್ ಅದು, ಸೋಲ್ತದೆ. ಆವಾಗ ಇಲ್ಲಿ ಇಷ್ಟು ದೊಡ್ಡ ಗಡ್ಡೆ ಬರ್ತದೆ, ಸುಲಿತದೆ. ಹೌದು, ಹೇಳೋರು ಏನಾಗೋದಿಲ್ಲ, ಬಾರ್ಸ ಹೋಯ್ತದು. ಈಗ ನನಗೆ ಏನು ಭಯ ಇಲ್ಲ, ಏನು ಅನ್ಸೋದಿಲ್ಲ. ಆವಾಗ ಈಗ ಇಡ್ಲಿಕ್ಕೆ ಆಗೋದಿಲ್ಲ ಇತ್ತು. ನೋವು ಕಣ್ಣಲ್ಲಿ ದಡ ನೀರು ಬರ್ತಾಯಿತ್ತು. ಬಟ್ ಅದು ಆಗ ನನಗೆ ಯಾವಾಗ ಅರ್ಥ ಆಗಲಿಲ್ಲ. ಅದರ ಅನಿಸ್ತಿತ್ತು, ಎಂತ ಇಷ್ಟು ನೋವು ಇದೆ ಆದರೂ ಹೇಳ್ತಾರಲ್ಲ ಹಿಂಗೆ ನುಡಿಸ್ಲಿಕ್ಕೆ. ಅದು ಗುರು, ಅವ್ರಿಗೆ ಗೊತ್ತಿದೆ ಏನು ಅಂತೇಳಿ. ಅದಲ್ಲಿಂದ ಆಚೆ ಹೋಗ್ಲಿಕ್ಕೆ ಉಂಟು. ನಮಗೆ ಅಲ್ಲೇ ನಿಂತುಬಿಟ್ಟಿದ್ದೇವೆ ನೋವು ಅಂತೇಳಿ. ಅಲ್ಲ, ಈಗ ನನಗೆ ಏನೂ ಇಲ್ಲ, ಏನೂ ಅನಿಸೋದಿಲ್ಲ. ಅವರ ಕಲಿಸುವ ವಿಧಾನ ಹಾಗೆ ಅಷ್ಟು. ಮತ್ತು ಅವರ ಕೈಯೂ ಹಾಗೆ ಒಳ್ಳೆ ಶಕ್ತಿವಂತ ಕೈಯೇ ಅವರಿದು. ನಾದ ಒಂದು ಚಾಪ್ ಒಂದು ಹೊಡೆದ್ರೆ ಹೆದರೋರು ಎಲ್ಲ, ಅಷ್ಟು ತಾಕತ್ತು ಅದಕ್ಕೆ ಅಂತ ಗುರು ನನಗೆ ಸಿಕ್ಕಿದ್ದು. ಅದು ನನ್ನ ಪುಣ್ಯ. ಅದು ಅದೇ ಎಲ್ಲ ಬರಬೇಕು ಅಂತ ಅನ್ನೋದು. ಗುರು ಸುದ್ದಿ ಮುಗಿಯೋದಿಲ್ಲ ಅಲ್ಲಿ. ಯಾಕೆಂದ್ರೆ ನಾನು ಅಲ್ಲಿ
ಅವರೊಟ್ಟಿಗೆ 5.5 ವರ್ಷ ಅಲ್ಲೇ ಇದ್ದೇನೆ. ಅದಕ್ಕೂ ಮೊದಲೇ ಅಣ್ಣ ಮಾಡಿದಾಗ ನಾನು ಇಲ್ಲಿಂದ ತಿಂಗಳ 1 ವಾರ ಮುಂಡಗೋಡಿಗೆ ಹೋಗ್ತಾಯಿದ್ದೆ. ಮುಂಡಗೋಡಿಗೆ ಹೋಗಿ ಅಲ್ಲಿಂದ ಡೈಲಿ ಧಾರವಾಡಕ್ಕೆ ಬೆಳಗ್ಗೆ ಎದ್ದು ಧಾರವಾಡಕ್ಕೆ ಹೋಗೋದು, ಸಂಜೆ ಮತ್ತು ಧಾರವಾಡದಿಂದ ವಾಪಸ್ ಅಣ್ಣನ ಮನೆ ಬರೋದು ಮುಂಡಗೋಡಿಗೆ, ಮತ್ತು ಅಲ್ಲಿಂದ ಧಾರವಾಡ ಹೋಗೋದು. ಸೊ 1 ವಾರ ಆ ರೀತಿ ಮಾಡ್ತಿದ್ದೆ. ಆಮೇಲೆ ಅವರು ಹೇಳಿದರು ಗುರುಗಳು, ಬಂದುಬಿಡೋ ಇಲ್ಲೇ, ಅವರು ರಿಟೈರ್ಡ್ ಆದರು ಆಕಾಶವಾಣಿಯಿಂದ, ಬಂದುಬಿಡು ಇಲ್ಲಿ, ನಾನು ಫ್ರೀ ಇರ್ತೇನೆ, ಪ್ರಾಕ್ಟೀಸ್ ಮಾಡಿ ಇಲ್ಲೇ ಬಂದುಬಿಡು ಅಂದರು. ಹೊಂಟ್ಬಿಟ್ಟೆ. ಹಾಗೆ ಮುಂದೆ ಏನೂ ಗೊತ್ತಿಲ್ಲ, ಹೋದೆ. ಅಲ್ಲಿಂದ ಹೇಗೆ ತಬಲಾದೊಟ್ಟಿಗೆ ನಿನ್ನ ಪ್ರಯಾಣ ಆರಂಭ? ನನಗೆ ಅಲ್ಲಿ ಅಂದರೆ ನನಗೆ ಹೇಗೆ ಅಂದರೆ, ನಾವು ಮಕ್ಕಳು ಜಾಸ್ತಿ ಅಲ್ಲ, ನಮ್ಮ ತಂದೆಯವರಿಗೆ ನಾನು ಯಾವುದೇ ಕಾರಣಕ್ಕೂ ಫೈನಾನ್ಷಿಯಲ್ ಬರ್ಡನ್ ಆಗಬಾರ, ನನ್ನಿಂದ ಆಗಬಾರ ಅನ್ನೋದು ನನಗೆ ಆ ಕಾಳಜಿ ಮೊದಲೇ ಬಂದುಬಿಡ್ತಪ್ಪ ಅದು ಹೀಗೆ. ಸೊ ನಾನು ನನ್ನ ಬದುಕಿಗೆ ಅಲ್ಲಿ ಸಾತಿ ಹೋಗೋದು, ಯಾರ್ದಾರು ಪ್ರಾಕ್ಟೀಸಿಗೆ ಸಾತಿ ಹೋಗೋದು, 1 ಕ್ಲಾಸಿಗೆ 10 ರೂಪಾಯಿ ಹಿಂಗೆ ಕೊಡ್ತಿದ್ರು ಆವಾಗ. ಬಟ್ ಅದು ನನಗೆ ಸಾಕಾಗ್ತಿತ್ತು ಆ ಕಾಲದಲ್ಲಿ. ಹಣಕ್ಕೆ ಬೆಲೆ ಇತ್ತು. ಹೌದು ಹೌದು. ಅದು ಅದರ ಮೂಲಕ ಊಟ ಮಾಡ್ತಿದ್ದೆ, ಬಾಡಿಗೆ ಕೊಡ್ತಿದ್ದೆ ರೂಮಿದು. ಸಂಗಡ ನನ್ನ ಯಾರೋ ಗೆಳೆಯರು ಇರ್ತಿದ್ರು, ಅವ್ರು ನನಗಿಂತನೂ ಅಸಹಾಯಕರಾಗಿರ್ತಿದ್ರು, ಅವರನ್ನು ನೋಡ್ಕೊಳ್ತಿದ್ದೆ. ಅದೆಲ್ಲ ಆಗಿದೆ. ಹಾಗೆ ನನಗೆ ಅಂದರೆ ಇದು ಖುಷಿ ಕೊಟ್ಟಿದೆ. ತಬಲ ಅಲ್ಲಿ ಗುರುಗಳ ಹತ್ರ ಕಲಿತಾ ಧಾರವಾಡದಲ್ಲಿ ಪ್ರೋಗ್ರಾಮ್ಗಳು ಶುರು ಆದವು ನಿಧಾನವಾಗಿ. ನಮ್ಮ ಗುರುಗಳು ಹಾಗೆ ಇರಲಿಲ್ಲ. ಹೌದಾ? ನನ್ನ ಅವರಿಗೆ ಒಂದು ಹಂತ ಮುಗಿಬೇಕು. ಹೌದು ಹೌದು. ಮತ್ತು ಅವರು ಹೇಳೋದು, ಆಮೇಲೆ ಕಡೆಗೆ ಹೇಳಿದ್ರು ಅವ್ರು, ಅಂದರೆ ಸ್ಟೇಜಿಗೆ ಹೋಗಿ ಒಂಚೂರು ಅವಮಾನ ಆಯಿತು ಅಥವಾ ಏನಾರು ಆಯಿತು ಅಂದರೆ ನಿಂತು ಬಿಡ್ತದೆ. ಹೌದು, ನೀ ಮುಂದೆ ಹೋಗೋದಿಲ್ಲ, ನಿಂಗೆ ಹಂಗೆ ತಯಾರಿರ್ಬೇಕು. ಆಯಿತು ಒಂದು ಸರಿ ನನಗೆ ಆ ಥರ ಒಂದು ಅಂದರೆ ನಾ ಸ್ಟ್ಯಾಂಡ್ ಆದೆ ತಬಲಾದಲ್ಲಿ ಧಾರವಾಡದಲ್ಲಿ. ಆ್ಯಕ್ಚುಲಿ ಒಂದು ಸೀರೀಸ್ ಪ್ರೋಗ್ರಾಮ್ ಬಂತು. ಒಬ್ಬರು ಒಳ್ಳೆ ಬಾಂಬೆದವರು, ಒಳ್ಳೆ ಖ್ಯಾತಿ ಇರುವಂಥವ್ರು, ವಿದ್ವಾನ್ ಹೆಣ್ಮಗಳು ಹಾಡುವಳು. ಬಿಜಾಪುರ ಆಯಿತು, ಗದಗ ಆಯಿತು, ನೆಕ್ಸ್ಟು ಧಾರವಾಡ. ಸೀರೀಸ್ ಪ್ರೋಗ್ರಾಮ್ 3 ಪ್ರೋಗ್ರಾಮ್. ಮೂರಕ್ಕೂ ನಾನೇ ಹಾರ್ಮೋನಿಯಮಿಗೆ ಕನಕಾಪುರ ಸರ್ ಅವರು. ಚೆನ್ನಾಗೇ ಆಯಿತು. 2 ಕಾರ್ಯಕ್ರಮ ಚೆನ್ನಾಗಾಯಿತು. ಅವು ಒಂದು ಕಾರ್ಯಕ್ರಮ ಅಂತೂ ನನಗೆ ಆ್ಯಕ್ಚುಲಿ ಆವಾಗ ಪಶ್ತು ಅಂತೂ ಅನ್ನೋ ತಾಳ ಗೊತ್ತಿರಲಿಲ್ಲ. ಸ್ಟೇಜ್ ಮೇಲೆ ಕಲಿಸಿದ್ರು ಅವರು, ಅಲ್ಲೇ ಕಿವಿಲಿ ಹೇಳಿ ಪಶ್ತು. ಈಗ ಅದೇ ಹೇಗೆ ಅದು ತ್ರಕಧಿನ್ ದಾ ದಾ ತಿನ್ ತ್ರಕಧಿನ್ ದಾ ದಾ ಹಿಂಗೆ ಧಾ ಧಾ ತಿನ್ ತ್ರಕ್ ಧಿನ್ ಧಾ ಧಾ ತಿನ್ ತ್ರಕ್ ಧಿನ್ ಧಾ ಧಾ, ಈ ಥರ ಇದೆ ಅದು ಟೇಕ. ಅಂದರೆ ಒಂದು ಗ್ಯಾಪ್ ಕೊಡೋದಿದೆಯಲ್ಲ, ಅದು ಭಾಳ ಕಾಳಜಿ ಬೇಕು ನಮಗೆ. ಒಂದು ಮಾತ್ರ ಗ್ಯಾಪ್ ಇದೆ ಅಲ್ಲಿ. ಅಲ್ಲೇ ಹೇಳಿದ್ರು ಸ್ಟೇಜ್ ಮೇಲೆ, ಅದೆಲ್ಲ ಚೆನ್ನಾಗಾಯಿತು. ಧಾರವಾಡದಲ್ಲೂ ಬಂತು. ಧಾರವಾಡ ನಮ್ಮದು ಹೋಮ್ ಟೌನ್ ಅಲ್ಲ, ನನಗೆ ಅಲ್ಲಿ ಇದ್ದೆ, ಪರಿಚಯ ಎಲ್ಲ ಇದು. ಮತ್ತು ನಾ ಏನೇ ಆದರೂ ಗುರುಗಳಿಗೆ ಸುದ್ದಿ ಮುಟ್ತದೆ, ಅದೊಂದು ಹೆದರಿಕೆ ಇದೆ ನನಗೆ. ಹಾಗಾಗಿ ಮತ್ತು ಇದು 1ನೇದು ರಾಗ ಚೆನ್ನಾಗೇ ಆಯಿತು, ಎಲ್ಲ ಚೆನ್ನಾಗಾಯಿತು. 2ನೇ ರಾಗ ತೊಗೊಂಡಾಗ ಏನೋ ಕನ್ಫ್ಯೂಷನ್ ಶುರುವಾಗ್ಬಿಡ್ತು ನನಗೆ. ಏನಾಯಿತು ಗೊತ್ತಾಗಲಿಲ್ಲ. ಅದು ವಿಲಂಬಿತ ಜಪ್ತಾಲಿತ್ತು, ಏನೋ ಗೊತ್ತಾಗಲಿಲ್ಲ. ಬೆವರು ಶುರುವಾಯಿತು, ಇದಾಯ್ತು, ಏನೋ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಅಂದರೆ ಅವರು ಅಂದರೆ ದೀನ ದೀನ ಅಂದ್ಬಿಟ್ರು ಅವರು. ದೀನ ಜಪ್ತಾಳ ಗೊತ್ತಿತ್ತು, ಸಹಜ. ಯಾಕೆಂದರೆ ಇದೆಲ್ಲ ಬಾರಿಸ ಈಗ ಜೂಮ್ರ ಆಡಿದ್ದಾರೆ, ಪಶ್ತು ಆಗಿದೆ, ಇದೆಲ್ಲ ಹಿಂಗೆ ಮಾಡೋದಲ್ಲ, ಇದು ಗೊತ್ತಿದೆ. ದೀನ ದಿನ ಅಂದರೆ ಇದು ಯಾವ ಲಯ? ಆ ಲಯ ಅಂತೂ ಅಲ್ಲ, ಆ ಲಯದಲ್ಲಿ ಹಾಡಲಿಕ್ಕೆ ಆಗೋದಿಲ್ಲ, ವಿಲಂಬಿತ. ಸೊ ಯಾವ ಕನ್ಫ್ಯೂಸ್ ಆಯಿತು. ಅವರು ನಾ ಈ ಲಯ ಕೊಟ್ಟರು, ಎಷ್ಟು ಸ್ಲೋ ಕೇಳ್ತು. ಎಷ್ಟು ಬಾರಿಸಿದ್ದೀನಿ ನಾನು. ಅದು ಜಪ್ತಾಳಕ್ಕೆ 10 ಮಾತ್ರ, 9 ಆಗಿದೆ, 11 ಆಗಿದೆ, ಎಲ್ಲರೂ ಒಬ್ಬೊಬ್ಬಕ್ಕೆ 10 ಆಗಿದೆ. ಅದು ಇದು ಮುಗಿಯೋರೊಳಗೆ ಅವ್ರು ಎಲ್ಲರೂ ಇದ್ದಾರೆ. ನನ್ನ ಗುರು ಸಮಾನರ ಎಲ್ಲ ಗೊತ್ತಾಗ್ತಾ ಇದೆಯಾ? ಅದು ತೊಂದರೆ ಆಯಿತು ನನಗೂ ಅವ್ರಿಗೆ ತೊಂದರೆ ಆಗಲಿಲ್ಲ. ಅವ್ರು ಹಾಡ್ತಾ ಇದ್ದಾರೆ, ಅವ್ರು ಹಾಡ್ತಾ ಇದ್ದಾರೆ. ಈಗ ಎದುರಿಗೆ ಕುಂತವ್ರು ಲೆಕ್ಕ ಆಗ್ತಾರಲ್ಲ, ಧಾರವಾಡ ಲೆಕ್ಕ ಆಗ್ತಾರೆ. ಸರಿ ಇಲ್ಲ, ಎಲ್ಲ ಹಿಂಗೆ ನೋಡ್ತಾರೆ. ಇದು ರಘುನಾಥ್ ನಾಲ್ಕೋಡ್ ಸರ್ ಇವರು ಎಲ್ಲ ಇದ್ದಾರೆ. ಇಂಟ್ರ್ವಲ್ ಆಯಿತು. ಅದಾದಮೇಲೆ ನನಗೆ
ಹೊರಗೆ ಹೋಗ್ಲಿಕ್ಕೆ ಬೇಜಾರು, ಇದು ಏನೋ ಆಗಿದೆ ಅಂತ. ಕಡೆಗೆ ರಘುನಾಥ್ ನಾಪೂರ್ ಸರ್ ಒಂದು ಮಾತು ಹೇಳಿದ್ರು, ಚಲೋ ನುಡಿಸಿದ್ದೆ, ಚಲೋ ಆಗೈತೆ, ಅದೊಂದು ತಪ್ಪಾಗೈತಿ, ಅದೆಲ್ಲ ಆ ಲಯ ನಿಭಾಯಿಸೋದು ಕಠಿಣ ಇತ್ತು, ಆ ಲಯದ ಜಪ್ತಾಳ ಆ ಲಯದಲ್ಲಿ ನಿಭಾಯಿಸೋದು ಕಠಿಣ ಇತ್ತು, ಚಲೋನೇ ನಿಭಾಯಿಸಿಲ್ಲ, ಸ್ವಲ್ಪ ಮಾತ್ರ ತಪ್ಪೈತಿ. ತಪ್ಪು ಅಂತ ಯಾರು ಹೇಳ್ಬೇಕು? ನಾವಲ್ಲ, ಅವ್ರು ಹೇಳ್ಬೇಕು. ಅವ್ರಿಗೆ ಸರಿಯಾಗಿತ್ತಿಲ್ಲ, ಸರಿನೇ ಚಲೋ ಆದ, ಅವ್ರು ಹೇಳ್ಬೇಕಾಗಿತ್ತು, ಇಲ್ಲ ಇದು ಏನೋ ತಪ್ಪೈತಿ ಸರಿ ಇಲ್ಲ ಅಂತ ಅವ್ರು ಹೇಳ್ಬೇಕು. ಅವ್ರು ಹೇಳಿಲ್ಲಲ್ಲ, ಸರಿ ಆಯಿತು ತಗೋ ಅಂತ ಅಂದ್ಬಿಟ್ರು ಅವ್ರು ಅಷ್ಟು ಹೇಳಿದ್ದೆ ಮತ್ತೆ ನನಗೆ ಜೀವ ಬಂದಂಗೆ ಆಯಿತು. ಯಾಕೆಂದ್ರೆ ಅಂಥವ್ರೊಬ್ಬರು ಆ ಟೈಮಲ್ಲಿ ಹಾಗೆ ಬೇಕು ಅದು ಗುರುಗಳಿಗೆ ಸುದ್ದಿ ಬಂದ್ಬಿಡ್ತು. ಈಗ ಏನಾಗ್ತದು, ಏನು ಇಲ್ಲ ಗುರು, ಏನೋ ಕನ್ಫ್ಯೂಸ್ ಆಯಿತು, ಹಿಂಗಾಯಿತು. ಅವ್ರಿಗೆ ನನ್ನ ಮೇಲೆ ಸಿಟ್ಟು ಬರಲಿಲ್ಲ, ಹಾಡೋರ ಮೇಲೆ ಬಂದ್ಬಿಡ್ತು. ಸರಿ ಹೇಳ್ಕೋಬೇಡ ಅವರು, ಹಂಗೆ ವಿಲಂಬಿತ ಸರಿ ಹೇಳ್ಬೇಕು. ಅದು ಹಂಗೆ ಹಿಂಗೆ ಹೇಳಿದ್ರೆ ಹೆಂಗೆ ವಿಲಂಬಿತ ಬಾರಿಸ್ತಾರೆ ಅವರು, ಲಯ ಎಲ್ಲ ಸರಿ ಕೊಡ್ಬೇಕು. ಪಾಪ ಅವ್ರ ಶಿಷ್ಯ ಪ್ರೀತಿ ಅದು. ಅದ್ರ ಕಡೆಗೆ ಹೇಳಿದ್ರು ಅವರು, ಹುಷಾರಿ ಹಿಂಗೆ ಅಂದರೆ ಪಾಠ ಅವರು ಕ್ಲಿಯರ್ ಹೇಳ್ತೀವಿ. ಸಾತ್ ಸಂಗಾತ್ ಕಲಿಸೋದಲ್ಲ, ನೀವು ಅನುಭವಿಸ್ಬೇಕು, ಅದನ್ನು ಅನುಭವಿಸಿ ಬಾರಿಸ್ಬೇಕು. ಮತ್ತು ಇಂಥ ಪೆಟ್ಟುಗಳು ಬೀಳಬೇಕು. ಹೌದು, ಇಂಥದ್ದು ಆಗಬೇಕು. ಏನಿಲ್ಲ, ಅದೆಲ್ಲ ಆಕ್ಕತ್ತೆ. ಬಟ್ ಇದು ಕಳ್ಕೊಬೇಡ, ಟೆನ್ಷನ್ ಮಾಡ್ಕೋಬೇಡ, ಸ್ಟೇಜ್ ಮೇಲೆ ಆರಾಮಿರ್ಬೇಕು, ಅದೆಲ್ಲ ಆಕ್ಕತ್ತೆ, ಯಾರಿಗೂ ಆಕ್ಕತ್ತೆ ಅಂತ ಸಮಾಧಾನ ಮಾಡಿದ್ರು ಅವರು. ಮತ್ತು ಅವರೊಟ್ಟಿಗಿನ ನನ್ನ ಜೀವನ, ನನ್ನ ಬದುಕಿನ ಒಟ್ಟಾರೆ ಇದೆ ಬದಲಾಗಿದೆ. ಅಲ್ಲಿ ಧಾರವಾಡದಲ್ಲಿ ನನ್ನ ವ್ಯೂನೇ ಚೇಂಜ್ ಮಾಡಿದ್ರು ಅವರು. ನಾನು ಒಂಥರ ಹರಾಮಿದ್ದೆ ಅಥವಾ ಇದಿದ್ದೆ, ಅಷ್ಟು ಸರಿ ಇರಲಿಲ್ಲ, ಅಂದರೆ ಬದುಕಿನ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ಇದಿಲ್ಲ. ಅವ್ರ ಹತ್ರ ಹೋಗಬೇಕು ಅನ್ನೋ ಅಷ್ಟರೊಳಗೆ ನಾನು ಹೋಗಿದ್ದೆ. ಈ ಮತ್ತೊಂದು 5 ವರ್ಷ ನಾನು ಹೋಗಿ ಬಂದು ಮಾಡಿದ್ದೆ. ಬಟ್ ಅಲ್ಲೇ ಇದ್ದಾಗ ಅವರು ಹಾಕಿದ ಪಾಠ ಇದೆಯಲ್ಲ, ಅದ್ಭುತವಾದ ಪಾಠ ನನ್ನ ಬದುಕಿಗೆ. ನನ್ನ ಮೇಲೆ ಒಂದೇ ಒಂದು ಸಿಟ್ಟು ಮಾಡಲಿಲ್ಲ ಅವರು. ಒಂದು ದಿವಸ ಒಂದು ಸಿಟ್ಟು ಇಲ್ಲ. ಆ ಸಿಟ್ಟಿಲ್ಲದೇ ನನ್ನ ಬದಲು ಮಾಡಿದರು ಅವರು, ಹೇಗಿರಬೇಕು ಹೇಗೆ ಅಂತೇಳಿ. ಅವ್ರ ಮಕ್ಕಳೇ ಹೇಳ್ತಿದ್ರು, ನಾ ಹೋದಾಗ ನೋಡ ನಿನ್ನ ದತ್ತ ಮಗ ಬಂದ ಅಂತಿದ್ರು ಅವ್ರ ಮಕ್ಕಳು. ದತ್ತ ಮಗ ಬಂದ ನೋಡ ಅಂತ ಅಷ್ಟು ಪ್ರೀತಿಯಿಂದ ಎಲ್ಲರೂ ನೋಡಿದ್ದಾರೆ ಅಲ್ಲಿ. ಸೊ ನನಗೆ ಅಂದರೆ ಬರೀ ಕಲೆ ಇದ್ದರೆ ಆಗೋದಿಲ್ಲ, ಸಂಸ್ಕಾರ ಬೇಕು. ಕಲಾವಿದಂಗೆ ಆ ಸಂಸ್ಕಾರ ಬೇಕು. ಈಗ ನಾವು ಸ್ಟೇಜ್ ಮೇಲೆ ಪ್ರೀತಿ ಮಾಡುವ ಎಲ್ಲ ಕಲಾವಿದರು ಸ್ಟೇಜ್ನ ಕೆಳಗೆ ನಮಗೆ ಹಿತ ಆಗ್ತಾರೆ ಅನ್ಲಿಕ್ಕೆ ಆಗೋದಿಲ್ಲ. ಆದರೆ ಹಿತ ಆಗಬೇಕು. ಎಷ್ಟೋ ಸಲ ನಾವು ಹೋಗಿ ತಬ್ಕೊಂಡ್ಬಿಡ್ತೇವೆ ಆ ಕಲಾವಿದ್ರೆ, ಆದರೆ ಅದು ಭಾಳ ತ್ರಾಸ. ಹೌದು ಸ್ಟೇಜ್ನ ಕೆಳಗೆ ಇದು ನನಗೆ ಅದನ್ನೆಲ್ಲ ಪಾಠ ಮಾಡಿದ್ದಾರೆ. ನೀವು ಆನ್ ಸ್ಟೇಜು ಆಫ್ ಸ್ಟೇಜು ನಿಮ್ಮ ಬದುಕು ಹೇಗಿರಬೇಕು. ಅದಕ್ಕೆ ನನ್ನ ಸೀನಿಯರ್ ಗುರು ಬಂದು ನನ್ನ ಹಿರಿಯಣ್ಣ ಥರ ರವೀಂದ್ರ ಯಾವಾಗಲ್ಲ ನಮ್ಮ ಗುರುಗಳ ಶಿಷ್ಯರೇ, ಅದೆಲ್ಲ ಮಾಡೆಲ್. ಅದು ಈ ಕಲಾಕ್ಷೇತ್ರಕ್ಕೆ ಅದೆಲ್ಲ ಮಾಡೆಲ್ ರವೀಂದ್ರ ಯಾವಾಗಲ್ಲ ಅವರೆಲ್ಲ. ಅವ್ರು ಸ್ಟೇಜ್ ಮೇಲೂ ಪ್ರೀತಿ ಮಾಡುವಂಗಿದ್ದಾರೆ, ಕೆಳಗೂ ಪ್ರೀತಿ ಮಾಡುವಂಗಿದ್ದಾರೆ, ಆ ಥರ. ಈಗೆಲ್ಲ ನನ್ನ ಬಳಗ ಹೆಚ್ಚಿನದಾಗ ಅವರೇ. ಇಲ್ಲಾಂದ್ರೆ ನಂಗೆ ಒಗ್ಗೋದೇ ಇಲ್ಲ, ನಾ ಇರೋದಿಲ್ಲ, ಅಲ್ಲಿ ಬಂದುಬಿಡ್ತೇನೆ ಈ ಕಡೆ. ಅದೊಂದು ಸಂಸ್ಕಾರ. ಹೀಗೆ ಅಲ್ಲಿಂದ ಹೇಗೆ ದೊಡ್ಡ ದೊಡ್ಡವರೊಟ್ಟಿಗಿನ ಸಾತು ಇತ್ಯಾದಿ ಅದೇ ಈ ಪ್ರೋಗ್ರಾಮಿಂದ ಹೀಗೆ ಶುರುವಾಯಿತು. ಆಮೇಲೆ ಎಲ್ಲ ಕಡೆ ನನ್ನನ್ನು ಒಂದು ಗುರುಗಳ ಶಿಷ್ಯರ ಪ್ರೋಗ್ರಾಮ್ ಇತ್ತು ಬೆಂಗಳೂರಲ್ಲಿ. ಎಲ್ಲ ಶಿಷ್ಯರು ಸೇರಿ ಸೋಲೋ ಬಾರಿಸು, ಗುರುಗಳಿಗೆ ಸನ್ಮಾನ. ಅದು ಎಲ್ಲ ಒಂದು 7-8 ಜನ ಶಿಷ್ಯರಿದ್ದಾರೆ. ನನ್ನ ಪಾಲಿಗೆ ಮೊದಲೇ ಒಂದು ಕಾಯ್ದೆ ಇತ್ತು. ಆ ಕಾಯ್ದೆ ನನಗೆ ಬಂದಿರೋದು ಒಂದು ಕಾಯ್ದೆ, ಆಮೇಲೆ ಒಂದು ಗತ್ತು ಚಕ್ರಧಾರ, ಆ ಥರ ಎಲ್ಲರೂ ನುಡಿಸ್ಬೇಕಲ್ಲ, ಟೈಮಿಂಗ್ ಮುಗಿಬೇಕು. ಸೊ ಒಂದು ಕಾಯ್ದೆ ಇತ್ತು, ನಾವು ಒಂದೇ ಕಾಯ್ದೆ ಅಲ್ಲಿ ನುಡಿಸಿದ್ದು. ಆ ಕಾಯ್ದೆ ಮುಗಿಯೋದಕ್ಕೂ ಪಂಡಿತ್ ವಿನಾಯಕ್ ತೋರಿಯವರು ಯಾವುದೋ ಡೇಟಿಗೆ ನೀನು ಸಿಮ್ಲಾಕ್ಕೆ ನನ್ನ ಜೋಡಿ ಬರಬೇಕು, ನಮ್ಮ ಗುರುಗಳ ಹತ್ರ ಎಲ್ಲ ಮಾತಾಡಿ ಹೇಳಿಸ್ಬಿಟ್ರು ಅವರು. ಒಂದೇ ಪ್ರೋಗ್ರಾಮಿಗೆ ಅದು ಒಂದು ಕಾಯ್ದೆ ನಾನು ಪಕ್ಕಾ ನುಡಿಸಿದ್ದು. ಒಂದೇ ಕಾಯ್ದಕ್ಕೆ ಅವರು ನನ್ನ ಅಂದರೆ ಅಷ್ಟು ಯಾವುದೋ ಹೇಳಿದ್ನಲ್ಲ, ಎಲ್ಲರೂ ಪ್ರೀತಿ ತೋರಿಸಿದ್ದಾರೆ. ಇಲ್ಲಿ ಸಿಮ್ಲಾ ಕರ್ಕೊಂಡು ಹೋದರು ಅವರು, ಸಿಮ್ಲಾ ಪ್ರೋಗ್ರಾಮ್. ಅದೆಲ್ಲ ಅಂದರೆ ನೆನಪಿರುವಂಥ ಅಂದರೆ ಒಂದು ಕಾಯ್ದೆ ಏನು ಮಾಡ್ತದೆ ಅಂತಂದರೆ ಹೀಗೆಲ್ಲ ಮಾಡ್ತದೆ, ಒಂದು ಆಪರ್ಚುನಿಟಿ ಕೊಡ್ತದೆ. ಅದು ನಾವು ಸರಿಯಾಗಿ ಇದ್ದರೆ, ಸರಿಯಾಗಿ ನುಡಿಸಿದರೆ, ಆ ಥರ. ಅದರ ನುಡಿಸುವಿಕೆ ಹೇಗಿರುತ್ತದೆ? ಅದು
ಈ ಕಾಯ್ದ ನಾನು ನುಡಿಸಿದ್ದು ಅಲ್ಲಿ. ಆವಾಗಿನ್ನೂ ಇದಿತ್ತು. ಈ ಕಾಯ್ದಕ್ಕೆ ನನಗೆ ಅದೇ ವಿನಾಯಕ್ ತೋರೆ ಅವರು ಸಿಮ್ಲಾ ಕರ್ಕೊಂಡು ಹೋದರು ಪರ್ಫಾರ್ಮೆನ್ಸ್ ಕೇಳಿ. ಬಟ್ ಈ ಕಾಯ್ದ ಇದೆಲ್ಲ ಏನು ಅಂದರೆ, ಈ ಕಾಯ್ದ ಏನು ಹೇಳುತ್ತೆ ಅಂದರೆ, ಇದು ಮುಂದೆ ನನ್ನ ವರ್ಷನ್ ಇದು ಮುಂದೆ ಏನು ಇಲ್ಲಿ 2 ಪಾರ್ಟ್ ಇದೆ. ಇದರಲ್ಲೊಂದು ತೀವ್ರತೆ ಇದೆ, ಇಲ್ಲಿ ನಾದ ಇದೆ, ಇಲ್ಲಿ ಬಳುಕುವಿಕೆ ಇದೆ, ಇಲ್ಲಿ ಸೌಂದರ್ಯ ಇದೆ. ಹೌದು. ಸೊ ಇದು ಈ 2 ಭಾವಗಳ ಮಿಶ್ರಣ ಈ ಕಾಯ್ದದಲ್ಲಿರೋದು. ನಾವು ಯಾವುದನ್ನು ಹೇಗೆ ಎಕ್ಸ್ಪೋಸ್ ಮಾಡ್ತೇವೋ ಅದು ಆ ಕಾಯ್ದೆ ಆ ಥರ ಕ್ಯಾರೆಕ್ಟರ್ಗಳು, ಇವೆಲ್ಲ ಕ್ಯಾರೆಕ್ಟರ್ಗಳು ಎದ್ದು ಕಾಣುತ್ತವೆ. ಒಂದು ಕಡೆ ಭೋರ್ಗರತೆ, ಇನ್ನೊಂದು ಕಡೆ ಹರಿಯುವುದು. ಎಸ್. ಇದು 2 ನಾವು ಇದು ಮಾಡ್ಬೋದು. ನಾನು ನನ್ನ ಪರ್ಫಾರ್ಮೆನ್ಸಲ್ಲಿ ಹೇಳು ರಾಮ ರಾವಣ ಜೋಗಲ್ಬಂದಿ. ಹೌದು. ಮತ್ತು ಇವೆರಡು ನಮ್ಮೊಳಗಿರುವ ಶಬ್ದ, ನಮ್ಮ ಭಾವ, ನಮ್ಮೊಳಗಿರುವ ಭಾವನೆ ಅದು ಸಮಯಕ್ಕೆ ತಕ್ಕಾಗಿ ಹೊರಗೆ ಬರುತ್ತೆ. ಹೌದು, ಬೇಕು. ಹೌದು ಹೌದು. ಗೋವಿಂದರಾಗಿ ಎಸ್, ಎರಡೂ ಬೇಕು. ಕರೆಕ್ಟ್, ಅಬ್ಸಲ್ಯೂಟ್ಲಿ. ಆ ದಾಷ್ಟ್ಯತೆಯೂ ಬೇಕು, ಆ ಮೆಲೋಡಿನೂ ಬೇಕು.